ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಪ್ರಾಡಕ್ಟ್ ಬಗ್ಗೆ ನಾನು ಡೆಮೋ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋವನ್ನು ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಲೆಂತ್ ಆಗಿದ್ರೆ 1.x 2x 3x ಅಲ್ಲಿ ವಾಚ್ ಮಾಡಬಹುದು. ಹಾಗೆ ಕ್ವಾಲಿಟಿಯಲ್ಲಿ ನೋಡಬೇಕಾದ್ರೆ ಸೆಟ್ಟಿಂಗ್ ಅಲ್ಲಿ ಅಡ್ವಾನ್ಸ್ಗೆ ಹೋಗಿ ಕ್ವಾಲಿಟಿಯನ್ನು 1080 ಅಥವಾ 4K ಸ್ವಿಚ್ ಆಗಿ. ಈ ವಿಡಿಯೋ ಒಂದು ಸೋಷಿಯಲ್ ಅವೇರ್ನೆಸ್ ಆಗಿರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ, ನಾಟ್ ಓನ್ಲಿ ವುಮೆನ್ಸ್, ಜೆಂಟ್ಸ್ ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಎಲ್ರಿಗೂ ಶೇರ್ ಮಾಡಿ. ಆಫ್ಟರ್ ಈ ವಿಡಿಯೋ ನೋಡಿದ ನಂತರ ಪ್ರತಿಯೊಬ್ಬರು ಶೇರ್ ಮಾಡೇ ಮಾಡ್ತೀರಾ. ನಾನಿವತ್ತು ನಿಮಗೆ ಡೆಮೋ ತೋರಿಸಲಿಕ್ಕೆ ಹಾಗೂ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಬಂದಿರುವಂಥ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್, ಅದುವೇ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್. ಈ ಪ್ರಾಡಕ್ಟ್ ಬಗ್ಗೆ ನೀವೇನಾದರೂ ಕಂಪ್ಲೀಟ್ ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ, ಇದನ್ನು ಪ್ರತಿಯೊಂದು ವುಮೆನ್ಸಿಗೂ ನೀವು ಸಜೆಸ್ಟ್ ಮಾಡ್ತೀರಾ. ಯಾಕಂತ ಹೇಳ್ತೀನಿ, ಇವತ್ತು ಸಾಕಷ್ಟು ಮಾರ್ಕೆಟಲ್ಲಿ ಕಳಪೆ ಗುಣಮಟ್ಟದ ಸ್ಯಾನಿಟರಿ ನ್ಯಾಪ್ಕಿನ್ ಸಿಗುತ್ತೆ. ಎಷ್ಟೋ ಜನ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಿ ತನಕ ಇವತ್ತು ಪ್ರಾಬ್ಲಮ್ ಬಂದಿದೆ ಅಂತಂದರೆ, ಸಾಕಷ್ಟು ಮಹಿಳೆಯರಿಗೆ ಸ್ಕರ್ವಿಕಲ್ ಕ್ಯಾನ್ಸರ್, ಗರ್ಭಕೋಶದ ಗಡ್ಡೆ ಆಗುವಂಥದ್ದು, ಕ್ಯಾನ್ಸರ್ ಆಗುವಂಥದ್ದು ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಹಾಗೇನೆ ಮಕ್ಕಳಾಗದಿರೋ ಸಮಸ್ಯೆ ಕೂಡ ಬರ್ತಾ ಇದೆ. ಅದಕ್ಕೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿರುವಂಥದ್ದು, ಸ್ಯಾನಿಟರಿ ನ್ಯಾಪ್ಕಿನ್ ಕೂಡ ಲೋ ಕ್ವಾಲಿಟಿ, ಚೀಪರ್ ಕ್ವಾಲಿಟಿ ಇರುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ ಕೂಡ ಒಂದು ರೀಸನ್. ಈ ಪ್ರಾಡಕ್ಟ್ ಬಗ್ಗೆ ಹೇಳಿ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇದು ಬಂದು 3 ಸೈಜಲ್ಲಿದೆ: ಲಾರ್ಜ್, ಎಕ್ಸ್ ಲಾರ್ಜ್, ರೆಗ್ಯುಲರ್. ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಹೈ ಕ್ವಾಲಿಟಿ ಆಗಿದೆ. ಹೈ ಕ್ವಾಲಿಟಿ ಯಾಕೆ ಆಗಿದೆ ಅಂತಂದ್ರೆ, ಇದರಲ್ಲೇ ಸರ್ಟಿಫಿಕೇಶನ್ ಅನ್ನು ಹೊಂದಿದೆ. GMP ಸರ್ಟಿಫೈಡ್ ಆಗಿದೆ, ISO ಸರ್ಟಿಫಿಕೇಶನ್ ಸಿಕ್ಕಿದೆ, ಹಾಗೇನೆ ISI ಮಾರ್ಕ್ ಕೂಡ ಇದೆ, ಜೊತೆಗೆ FDA ಅಪ್ರೂವ್ಡ್ ಆಗಿದೆ, ಸರ್ಟಿಫಿಕೇಶನ್ ಆಫ್ ಎಕ್ಸಲೆನ್ಸಿ ಕೂಡ ಸಿಕ್ಕಿದೆ. ಇದನ್ನ ನೀವಾಗೆ ಸ್ಟಡಿ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ಪ್ರಾಡಕ್ಟ್ ನ ಮುಖ್ಯ ಬೆನಿಫಿಟ್ ಅಂತಂದ್ರೆ, ಇದನ್ನ ನೀವು ಯೂಸ್ ಮಾಡೋದ್ರಿಂದ pH ಅನ್ನ ಬ್ಯಾಲೆನ್ಸ್ ಮಾಡಿ ನಿಮ್ಮ ಹಾರ್ಮೋನ್ ಲೆವೆಲ್ ಅನ್ನ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಗೆ ಇಮ್ಯುನಿಟಿ ಕೊಡುತ್ತೆ. ಹಾಗೇನೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇದು ಹೆಲ್ಪ್ ಮಾಡುತ್ತೆ ಆ ಟೈಮಲ್ಲಿ ಯೂಸ್ ಮಾಡುವಾಗ. ಹಾಗೇನೆ ಪ್ರೊಟೆಕ್ಟ್ ಟು ಬ್ಯಾಕ್ಟೀರಿಯಾ, ಯಾಕಂದ್ರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬರುತ್ತೆ, ಅದರಿಂದ ಇದು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೇನೆ ಉರಿಯೂತ ಆ ಥರ ಸಮಸ್ಯೆ ಇದ್ರೂ ಕೂಡ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಹಾಗೇನೆ ಇನ್ಫೆಕ್ಷನ್, ಸಾಕಷ್ಟು ರೀತಿ ಇನ್ಫೆಕ್ಷನ್ಗಳು ಬರುತ್ತೆ, ಅದನ್ನು ಕೂಡ ಈ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡೋದ್ರಿಂದ ನೀವು ಕಂಟ್ರೋಲ್ ಅನ್ನ ಪಡ್ಕೊಳ್ಬಹುದು. ಹಾಗೇನೆ ಅನ್ವಾಂಟೆಡ್ ಆರ್ಡರ್ ಇದ್ರೂ ಕೂಡ ಇದನ್ನ ಯೂಸ್ ಮಾಡೋದ್ರಿಂದ ರೆಡ್ಯೂಸ್ ಆಗುತ್ತೆ. ಈ ಪ್ರಾಡಕ್ಟಿನ ಕಾಂಪಿಟೇಟ್ ಆಗಿ ನಾವು ಮಾರ್ಕೆಟ್ ಅಲ್ಲಿ ಸಿಗುವಂತ ಒಂದು ನ್ಯಾಪ್ಕಿನ್, ಈ ಹೆಸರನ್ನ ನೀವು ಕೇಳಿರ್ಬೋದು, ಒನ್ ಆಫ್ ದಿ ಫೇಮಸ್ ಬ್ರ್ಯಾಂಡ್ ಅಂತಾನು ಕರಿಬಹುದು. ಅದರ ಜೊತೆಗೆ ನಾನು ಕಾಂಪಿಟೇಟ್ ಆಗಿ ಡೆಮೋ ತೋರಿಸ್ತಾ ಇದ್ದೀನಿ. ನನಗೆ ಮುಖ್ಯವಾಗಿ ಖುಷಿಯಾಗಿರುವಂಥದ್ದು ಇದರ ಪ್ಯಾಕಿಂಗ್. ಬ್ಯೂಟಿಫುಲ್ ಆಗಿದೆ ಪ್ಯಾಕಿಂಗ್. ಈ ರೀತಿ ಇದಕ್ಕೆ ಓಪನ್ ಮತ್ತೆ ಕ್ಲೋಸ್ ಮಾಡ್ಲಿಕ್ಕೆ ಒಂದು ಸಪರೇಟ್ ಆಗಿ ಒಂದು ಜಾಗ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಓಪನ್ ಮಾಡ್ಬೋದು, ಹಾಗೆ ಇದನ್ನ ತೆಗೆದು ಮತ್ತೆ ಅದೇ ರೀತಿ ಕ್ಲೋಸ್ ಮಾಡು. ಇದರಿಂದ ಏನಾಗುತ್ತೆ, ಇದರೊಳಗಡೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಅಥವಾ ಗಾಳಿಯಲ್ಲಿ ಬರುವಂತಹ ಬ್ಯಾಕ್ಟೀರಿಯಾ ಇದರೊಳಗಡೆ ಚಾನ್ಸಸ್ ಇಲ್ಲ. ಮಾರ್ಕೆಟ್ನ ಸ್ಯಾನಿಟರಿ ನ್ಯಾಪ್ಕಿನ್ ನೋಡ್ಬೋದು ನೀವು. ಈ ರೀತಿ ಒನ್ಸ್ ಓಪನ್ ಮಾಡಿದ ತಕ್ಷಣ ಮತ್ತೆ ಇದನ್ನು ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಈ ನ್ಯಾಪ್ಕಿನ್ ಅನ್ನು ನೀವು ಓಪನ್ ಮಾಡಿ ಮತ್ತೆ ಹಾಗೆಯೇ ಇದನ್ನು ಅಪ್ಲೈ ಮಾಡಬಹುದು. ಇದರಿಂದ ಯಾವುದೇ ರೀತಿಯ ಕೀಟಾಣುಗಳು ಅಥವಾ ಗಾಳಿಯಿಂದ ಬರುವಂತಹ ಕೀಟಾಣುಗಳಿಂದ ರಕ್ಷಣೆ ಸಿಗುತ್ತೆ. ಆದರೆ ಇದನ್ನು ಮತ್ತೆ ನಾವು ಹಾಗೆ ಕ್ಲೋಸ್ ಮಾಡ್ಲಿಕ್ಕೆ ಇಡ್ಲಿಕ್ಕೆ ಆಗಲ್ಲ. ಈ ಥರ ಓಪನ್ ಮಾಡಿ ಬೇರೆ ಜಾಗದಲ್ಲಿ ಇಟ್ಟಾಗ ಏನಾಗುತ್ತೆ, ಅದಕ್ಕೆ ಗಾಳಿಯಿಂದ ಬ್ಯಾಕ್ಟೀರಿಯಾ ಹೋಗುತ್ತೆ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ಇದು ಪ್ಯೂರ್ಲಿ ಪ್ಲಾಸ್ಟಿಕ್ ಲೇಯರ್. ಇದು ನೋಡ್ಬೋದು, ಇದು ಪ್ಲಾಸ್ಟಿಕ್ ಇಂದಾನೆ ಇನ್ಫೆಕ್ಷನ್ ಬರುವಂಥದ್ದು. ಪ್ಲಾಸ್ಟಿಕ್ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ, ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಬಾರ್ದು, ಅದರಿಂದ ಹೆಲ್ತಿ ಕೂಡ ಇನ್ಫೆಕ್ಷನ್ಗಳು ಬರುತ್ತೆ. ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀವಿ ನೋಡಿ. ವೇಸ್ಟ್ ಅಂದ್ರೆ 3rd ಕ್ಲಾಸ್ ಇರುವಂತಹ ಕಾಟನ್, ಇದರಲ್ಲಿ 100% ಕಾಟನ್ ಅಂತ ಬರೀತಾರೆ. ಈ ಕಾಟನ್ ಏನಂತಂದ್ರೆ ಹಾಸ್ಪಿಟಲ್ಗಳಲ್ಲಿ ಮತ್ತೆ ಎಲ್ಲೆಲ್ಲೋ ಬಟ್ಟೆ ಅಂಗಡಿಯಲ್ಲೆಲ್ಲ ವೇಸ್ಟ್ ಆಗಿರುತ್ತೆ ನೋಡಿ, ಅದನ್ನ ತಂದು ಅದಕ್ಕೆ ಕೆಮಿಕಲ್ ಹಾಕಿ ವೈಟ್ ವಾಶ್ ಮಾಡಿರುವಂತಹ ಡಸ್ಟ್. ಈ ಡಸ್ಟ್ ಏನಾಗುತ್ತೆ, ಉಲ್ಟಾ ರಿಯಾಕ್ಷನ್ ಆಗುತ್ತೆ. ಅಂದ್ರೆ ವಾಪಸ್ ಗರ್ಭಕೋಶಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಈ ತರ ಡಸ್ಟ್ಗಳು ಹೋಗಿ ಗರ್ಭಕೋಶಕ್ಕೆ ಹೋದಾಗ ಗಡ್ಡೆಗಳಾಗುತ್ತೆ, ಗಡ್ಡೆಗಳಿಂದ ಕ್ಯಾನ್ಸರ್ ಬರುತ್ತೆ. ಸಾಕಷ್ಟು ಇವತ್ತು ರಿಪೋರ್ಟ್ ನೋಡಿ ಬೇಕಿದ್ರೆ, ಇದರಿಂದ ಸರ್ವಿಕಲ್ ಕ್ಯಾನ್ಸರ್ ಬಂದಿದೆ ಅಂತ ಪ್ರೂವ್ ಆಗಿದೆ. ಹಾಗೆ ಸಾಕಷ್ಟು ಲೇಡೀಸ್ ಪ್ರಾಬ್ಲಮ್ ಕೂಡ ಬಂದಿದೆ. ದಯವಿಟ್ಟು ಇಂಥ ಚೀಪರ್ ನ್ಯಾಪ್ಕಿನ್ ಅನ್ನ ಅವಾಯ್ಡ್ ಮಾಡಿ ನೋಡಿ. ಇದರಿಂದ ಎಷ್ಟು ನಿಮಗೆ ಹಾರ್ಮ್ಫುಲ್ ಆಗ್ಬೋದು ನಿಮ್ಮ ಹೆಲ್ತಿಗೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಡೆಮೋ ನೋಡಿದ್ಮೇಲೆ ನಿಮಗೆ 100% ಕ್ಲಿಯರ್ ಆಗುತ್ತೆ.
ಇದರ ಕ್ವಾಲಿಟಿ ಹೇಗಿದೆ, ಇದರ ಕ್ವಾಲಿಟಿ ಇದರಿಂದ ಇದು ಏನಂತನೂ ಗೊತ್ತಾಗಲ್ಲ. ಸಾಕಷ್ಟು ಜನರು ಮುಜುಗರ ಆಗ್ಬೋದು ಇದನ್ನ ಕ್ಯಾರಿ ಮಾಡ್ಲಿಕ್ಕೆ. ಈ ತರ ಇದ್ದಾಗ ಏನೋ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು, ಎಲ್ಲಿ ಕೂಡ ಇಡ್ಬೋದು, ಪಾಕೆಟ್ ಅಲ್ಲಿ ಇಟ್ಕೊಂಡು ಕೂಡ ಹೋಗ್ಬೋದು. ಆದ್ರೆ ಈ ತರ ಇರೋದ್ರಿಂದ ಏನಾಗುತ್ತೆ, ತುಂಬಾ ಜನರಿಗೆ ಈ ತರ ಮುಜುಗರ ಆಗುತ್ತೆ. ಆದ್ರೆ ಇದು ನೋಡ್ಬೋದು, ಇದು ಪ್ಯೂರ್ಲಿ ಪ್ಲಾಸ್ಟಿಕ್. ಇದರ ಫಸ್ಟ್ ಲೇಯರ್ ಏನಂತಂದ್ರೆ ಪ್ಲಾಸ್ಟಿಕ್. ಇದು ಪ್ಲಾಸ್ಟಿಕ್ ಲೇಯರ್ ಇಂದಾನೆ ರೆಡಿ ಆಗಿರುವಂತದ್ದು. ಇದು ಬಂದು ಸೆಮಿ ಕಾಟನ್ ಲೇಯರ್ ಇದೆ ಇದರಲ್ಲಿ. ಫಸ್ಟ್ ಟೋಟಲ್ ಆಗಿ ಇದರಲ್ಲಿ 8 ಲೇಯರ್ ಇಂದ ಇದನ್ನ ರೆಡಿ ಮಾಡಿದೆ. ಒಂದೊಂದು ಲೇಯರ್ ಕೂಡ ಒಂದೊಂದು ಕೆಲಸ ಮಾಡುತ್ತೆ. ಡೆಮೋ ಪರ್ಪಸ್ಗೋಸ್ಕರ ನಾನು ಡಿಫ್ರೆಂಟ್ ಆಗಿ 2 ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ನಿಮಗೆ ತೋರಿಸ್ತೀನಿ. ಇದು ನಮ್ಮ ಬ್ರ್ಯಾಂಡ್, ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ಬ್ರ್ಯಾಂಡ್. ನೋಡೋಣ ಇದರ ಅಬ್ಸರ್ವೇಷನ್ ಕೆಪಾಸಿಟಿ ಎಷ್ಟಿದೆ, ಎಷ್ಟೊತ್ತು ಇದು ಅಬ್ಸರ್ವ್ ಮಾಡುತ್ತೆ. 8 ಅವರ್ ಪ್ರೊಟೆಕ್ಷನ್ ಇದೆ, 8 ಅವರ್ ಕೆಪಾಸಿಟಿ ಇದೆ. ಇದು ಪದೇ ಪದೇ ನಾವು ಚೇಂಜ್ ಮಾಡಬೇಕು. ತುಂಬಾ ಜನಕ್ಕೆ ಅನ್ಸ್ಬೋದು ಇದರ ರೇಟ್ ಜಾಸ್ತಿ ಅಂತ, ಆದ್ರೆ ರೇಟ್ ನೋಡ್ಲಿಕ್ಕೆ ಹೋಗ್ಬೇಡಿ. ಈಗ ನೀವು ಚೀಪರ್ ನ್ಯಾಪ್ಕಿನ್ ಇಂದ ಯೂಸ್ ಮಾಡೋದ್ರಿಂದ ಮುಂದೆ ಹಾಸ್ಪಿಟಲ್ಗೆ ನೀವು ಲಕ್ಷ ಗಟ್ಟಲೆ ಸ್ಪೆಂಡ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಚೀಪರ್ ಕ್ವಾಲಿಟಿ ಯೂಸ್ ಮಾಡಿ. ಅದರಿಂದ ನೀವು ಹೊರಗೆ ಬರಬೇಕಾದ್ರೆ ಈ ತರ ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನ ಯೂಸ್ ಮಾಡಿ. ಇದರ ಅಬ್ಸರ್ವೇಷನ್ ಕೆಪಾಸಿಟಿ ಎಷ್ಟಿದೆ, ಎಷ್ಟು ಅಬ್ಸರ್ವೇಷನ್ ಮಾಡುತ್ತೆ ಅಂತ ನಾನು ಲೈವ್ ಆಗಿ ತೋರಿಸ್ತೀನಿ ಡೆಮೋ ಮುಖಾಂತರ. ಇದೊಂದು ಕಲರ್ ನೀರನ್ನ ತಗೊಂಡಿದ್ದೀನಿ ನಾನು. ಫಸ್ಟಿಗೆ ನಾನು ಮಾರ್ಕೆಟ್ ಅಲ್ಲಿರುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ಗೆ ಹಾಕಿ ತೋರಿಸ್ತೀನಿ ಎಷ್ಟು ಅಬ್ಸರ್ವೇಷನ್ ಕೆಪಾಸಿಟಿ ಇದೆ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಇವತ್ತು ಈ ರೀತಿಯ ಪ್ರಾಬ್ಲಮ್ ಬರುತ್ತೆ. ಸ್ಕೂಲ್ ಕಾಲೇಜಲ್ಲಿ ಕೂಡ ಕೊಡ್ತಾರೆ, ಅದು ಚೀಪರ್ ಆಗಿರುತ್ತೆ. ಅದರಿಂದ ಎಷ್ಟೆಷ್ಟು ಪ್ರಾಬ್ಲಮ್ ಬರ್ಬೋದು ಅಂತ ನೀವು ಥಿಂಕ್ ಮಾಡಿ. ಇದನ್ನು ಪ್ರತಿಯೊಬ್ಬ ಲೇಡೀಸಿಗೆ ಇದನ್ನು ಅವೇರ್ನೆಸ್ ಅಂತ ಅಂದ್ಕೊಂಡು ಈ ವಿಡಿಯೋ ಶೇರ್ ಮಾಡಿ. ಫಸ್ಟಿಗೆ ನಾನು ಮಾರ್ಕೆಟಲ್ಲಿ ಇರುವಂತಹ ನ್ಯಾಪ್ಕಿನ್ಗೆ ಹಾಕ್ತಾ ಇದ್ದೀನಿ ನೋಡಿ. 30 ml ಅನ್ನು ಹಾಕಿದ್ದೀನಿ. ಇನ್ನೊಂದು 30 ml ಹಾಕ್ತೀನಿ ನೋಡಿ. ಫಸ್ಟ್ 30 ml ಹಾಕಿದ್ದೀನಿ. $60 ml ಆಯ್ತು. ಎಸ್, ನಮ್ಮ ಬ್ರ್ಯಾಂಡಿಗೆ ಕೂಡ ಸೇಮ್ ಕ್ವಾಂಟಿಟಿಯನ್ನ ಹಾಕ್ತಾ ಇದ್ದೀನಿ ನೋಡಿ. ಇದರ ಅಬ್ಸರ್ವೇಷನ್ ಕೆಪಾಸಿಟಿ ಬಂದು ಅಪ್ ಟು 150 ಇಂದ 160 ml ತನಕ ಅಬ್ಸರ್ವೇಷನ್ ಮಾಡುತ್ತೆ. ಹಾಗೇನೆ 8 ಅವರ್ಸ್ ಪ್ರೊಟೆಕ್ಷನ್ ಇರುತ್ತೆ. ನಿಮಗೆ ಆಲ್ಮೋಸ್ಟ್ ಮಂತ್ಲಿ ಒಂದು 4-5 ಅಷ್ಟೇ ಸಾಕಾಗತ್ತೆ. ಇದು ನಿಮಗೆ ಆಲ್ಮೋಸ್ಟ್ ಮಂತ್ಲಿ ತುಂಬಾ ಬೇಕಾಗಿರೋದ್ರಿಂದ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೆ ನಿಮಗೆ ತುಂಬಾ ಕಾಸ್ಟ್ ಕೂಡ ಬೀಳೋದಿಲ್ಲ, ತುಂಬಾ ಕಡಿಮೆ. ಹಾಗೇನೆ ಹೆಲ್ದಿ ಆಗಿರ್ತೀರಾ. ನಿಮ್ಗೆ ಹೆಲ್ದಿ ಆಗಿರಬೇಕು, ಚೆನ್ನಾಗಿರ್ಬೇಕು. ಇವತ್ತು ನಿಮಗೆ ನ್ಯಾಪ್ಕಿನ್ಸ್ ಲೋ ಕ್ವಾಲಿಟಿ ನ್ಯಾಪ್ಕಿನ್ ಯೂಸ್ ಮಾಡೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಬರುತ್ತೆ. ಇದರಿಂದ PCOS PCODಗೂ ಕೂಡ ಕಾರಣ ಆಗಬಹುದು. ಈಗ ಡಿಫ್ರೆಂಟ್ ನೋಡೋಣ ಅಬ್ಸರ್ವೇಷನ್ ಕೆಪಾಸಿಟಿ ಎಷ್ಟಿದೆ ಅಂತ. ಇದನ್ನ ಜಸ್ಟ್ ನಾನು ಟಚ್ ಮಾಡಿದ್ರೆ ಸಾಕಿದ್ದು ಆಲ್ರೆಡಿ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡ್ಬೋದು. ಅದನ್ನ ನಾನು ಟಿಶ್ಯೂ ಪೇಪರ್ ಹಾಕಿ ನಿಮಗೆ ಜಸ್ಟ್ ತೋರಿಸ್ತೀನಿ. ಇದು ಬಂದು ಮಾರ್ಕೆಟ್ನ ಬ್ರ್ಯಾಂಡ್ ನೋಡಿ. ಆಲ್ರೆಡಿ ಇದು ತುಂಬಾ ವೆಟ್ ಆಗಿದೆ. ಇದರ ಅಬ್ಸರ್ವೇಷನ್ ಕೆಪಾಸಿಟಿ ಕಮ್ಮಿ. ಸೆಲ್ಲಲ್ಲಿ ಹೋಗಿರ್ತೀವಿ ನಾವು. ಇದರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರಲಿಕ್ಕೆ ಮುಖ್ಯ ರೀಸನ್. ಮತ್ತೆ ಇದು ಪ್ಲಾಸ್ಟಿಕ್ ಲೇಯರ್ ಇರೋದ್ರಿಂದ 100% ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ 100% ಬರುತ್ತೆ. ನೋಡಿ ಇದರ ಅಬ್ಸರ್ವೇಷನ್ ಕೆಪಾಸಿಟಿ ಎಷ್ಟಿದೆ ಅಂತ ನೀವೇ ನೋಡ್ಬೋದು. ಸೇಮ್ ನಮ್ಮ ಬ್ರ್ಯಾಂಡ್ ಇದು ನೋಡೋಣ. ಆಲ್ರೆಡಿ ಸೇಮ್ ಕ್ವಾಂಟಿಟಿ ಹಾಕಿದ್ದೀನಿ, ಜಾಸ್ತಿ ಹಾಕಿದ್ದೀನಿ. ನಮ್ಮ ಬ್ರ್ಯಾಂಡ್ ಇದು ಪ್ರಾಡಕ್ಟಿನ ಅಬ್ಸರ್ವೇಷನ್ ಕೆಪಾಸಿಟಿ ನೋಡೋಣ. ಇದಕ್ಕೆ ಆಲ್ಮೋಸ್ಟ್ ನಾನು 150 above ml ಹಾಕಿದ್ದೀನಿ ನೋಡಿ. ಕಂಪ್ಲೀಟ್ ಇದು ಡ್ರೈ ಆಗಿದೆ. ಹಾಗಾಗಿ ಕಂಪ್ಲೀಟ್ ಇದು ಸ್ಕಿನ್ನಿಗೆ ಸೇಫ್ ಆಗಿರುತ್ತೆ. ಡೋಂಟ್ ವರಿ. ಇದರಲ್ಲಿ 8 ಲೇಯರ್ ಪ್ರೊಟೆಕ್ಷನ್ ಇದೆ. ಹಾಗೇನೆ ನೋಡ್ಬೋದು ಇಲ್ಲಿ ಸೈಡ್ ಲಾಕ್ ಸಿಸ್ಟಮ್ ಇದೆ. ಮಾರ್ಕೆಟ್ ಇದು ನೋಡಿ, ನಾನು ಎಷ್ಟು ಹಾಕಿದ್ದೀನಿ ಅಷ್ಟೇ ರಿಟರ್ನ್ ಬರ್ತಾ ಇದೆ. ಇದರಿಂದ ಏನಾಗಿದೆ, ಬ್ಯಾಡ್ ಬ್ಲಡ್ ಅನ್ನೋದು ವಾಪಸ್ ನಮ್ಮ ರಿಟರ್ನ್ ಸರ್ಕ್ಯುಲೇಷನ್ ಆಗಿರೋದ್ರಿಂದ ಸಾಕಷ್ಟು ಪ್ರಾಬ್ಲಮ್. ನಾನು ಹೇಳಿದ್ದೀನಲ್ವಾ, ಲಕ್ಷಗಟ್ಟಲೆ ಹಾಸ್ಪಿಟಲ್ಗೆ ನೀವು ಖರ್ಚು ಮಾಡಲಿಕ್ಕೆ ರೆಡಿ ಇದ್ದೀರಾ? ಥಿಂಕ್ ಮಾಡಿ. ಇದರಿಂದನೇ ನಮಗೆ ಸಾಕಷ್ಟು ರೀತಿಯ ಹೆಲ್ತ್ ಇಶ್ಯೂಸ್ಗಳು ಬರ್ತಿರೋದು. ಮುಂಚಿನ ಹಳೆ ಕಾಲದಲ್ಲಿ ಈ ಥರ ನ್ಯಾಪ್ಕಿನ್ಗಳು ಇರಲಿಲ್ಲ. ಅವಾಗ ಹೆಲ್ದಿ ಆಗಿರ್ತಿದ್ರು, ಏನೋ ಕಾಟನ್ ಅಥವಾ ಬಟ್ಟೆ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಈ ಥರ ನ್ಯಾಪ್ಕಿನ್ ಬಂದಿರೋದ್ರಿಂದ, ಈ ಥರ ಚೀಪರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಹೆಲ್ತ್ ಇಶ್ಯೂಸ್ ಬರುತ್ತೆ. ಹಾಗೆಯೇ ಸಾಕಷ್ಟು ಜನ ಲೇಡೀಸ್ ಪ್ರಾಬ್ಲಮನ್ನು ಅನುಭವಿಸ್ತಿದ್ದಾರೆ. ಇದರ 100% ಪ್ರೊಟೆಕ್ಷನ್ ಅಂತಿದ್ದಾರೆ. ಜಸ್ಟ್ ಅಡ್ವರ್ಟೈಸ್ಮೆಂಟ್ ಮಾತ್ರ ನೋಡಿ. ನಮ್ಮ ಬ್ರ್ಯಾಂಡಲ್ಲಿ ಸೈಡ್ ಲಾಕ್ ಸಿಸ್ಟಮ್ ಇದೆ. ಇದನ್ನು ನೀವು ಬಿಡಿಸಿ ನೋಡ್ಬೋದು. 8 ಲೇಯರ್ ಇದೆ.
ಒಂದೊಂದೇ ಲೇಯರ್ನ ನೀವು ಬಿಡಿಸಿ ನೋಡ್ಬೋದು. ನೋಡಿ, ಇದು ಕಾಟನ್ ಲೇಯರ್ ಆಗಿದೆ. ಹಾಗೆ ಇದು ಚಿಟಿನ್ ಅಂತ ಕರೀತಾರೆ. ಆ ಟೈಮಲ್ಲಿ ಆಗುವಂತಹ ಪೈನ್, ಕ್ರಾಂಪ್ಸ್ ಏನೇ ಇರ್ಬೋದು, ಅದನ್ನ ಇದು ಒಂದು ಎನರ್ಜೆಟಿಕ್ ಆಗಿ ಅವರಿಗೆ ಒಂದು ಎನರ್ಜಿ ಕೊಡ್ಲಿಕ್ಕೆ ಕೆಲಸ ಮಾಡುತ್ತೆ. ಹಾಗಾಗಿ ಆ ಟೈಮಲ್ಲಿ ಅವರಿಗೆ ಪೈನ್ ಅಷ್ಟು ಗೊತ್ತಾಗೋದಿಲ್ಲ. ನೋಡಿ, ಇದರೆಲ್ಲ ಲೇಯರ್ ಅನ್ನ ಒಂದೊಂದಾಗಿ ಬಿಡಿಸಿ ನೋಡ್ಬೋದು. ಟೋಟಲ್ ಆಗಿ 8 ಲೇಯರ್ ಇದೆ. ಒಂದೊಂದಾಗಿ ಬಿಡಿಸಿ ತೋರಿಸ್ತಾ ಇದೀನಿ ನೋಡಿ. ಒಂದೊಂದೇ ಲೇಯರ್ ಅನ್ನ ಬಿಡಿಸಿ ನೋಡ್ತಾ ಹೋಗ್ಬೋದು. ಇದು ಪಾಲಿಮರ್ ಜೆಲ್, ಬ್ಯಾಂಬೋ ಟ್ರೀಗಳಿಂದ ರೆಡಿ ಮಾಡಿರುವಂತಹ ಪಾಲಿಮರ್ ಜೆಲ್ ಇದು. ನೋಡಿ, ಈಗ ಇದ್ರಾದ್ರೆ ಆಲ್ಮೋಸ್ಟ್ ಇದರಲ್ಲಿ ಮತ್ತೆ ಒಂದು 40 ml 50 ml ಅಷ್ಟು ಇದೆ. ಅದನ್ನಷ್ಟು ಕೂಡ ನೋಡಿ ಅಬ್ಸರ್ವೇಷನ್ ಮಾಡುತ್ತೆ. ಆಲ್ಮೋಸ್ಟ್ ನಾನು ಹೇಳಿದಾಗೆ 160 ml ತನಕ ಅಬ್ಸರ್ವೇಷನ್ ಕೆಪಾಸಿಟಿ ಇದೆ. ಈಗಂತೂ ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ನೋಡಿ, 8 ಲೇಯರ್ ಇದೆ. ನೋಡಿ, ಎಲ್ಲ ಲೇಯರನ್ನು ಬಿಡಿಸಿದ್ದೀನಿ ನಾನು. ಈ ವಿಡಿಯೋವನ್ನು ದಯವಿಟ್ಟು ಪ್ರತಿಯೊಬ್ಬ ಲೇಡೀಸಿಗೂ ಶೇರ್ ಮಾಡಿ. ಈ ಒಂದು ಪ್ರಾಡಕ್ಟನ್ನು ಪ್ರತಿಯೊಬ್ಬ ಲೇಡೀಸ್ ಯೂಸ್ ಮಾಡಿ ಅವೇರ್ನೆಸ್ ಕೊಡಿ. ಖಂಡಿತ ಅವರ ಹೆಲ್ತನ್ನು ಕಾಪಾಡಿ. ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಸಾಕಷ್ಟು ಜನ ಕಮ್ಮಿಗೆ ಸಿಗುತ್ತಂತ ಚೀಪರ್ ನ್ಯಾಪ್ಕಿನ್ ಯೂಸ್ ಮಾಡ್ತಾರೆ. ಬಟ್ ಯೂಸ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿರೋದು. ನಾನಂತೂ ಅವೇರ್ನೆಸ್ ಕೊಟ್ಟಿದ್ದೀನಿ. ನಿಮಗೆ ಈ ಡೆಮೋ ನೋಡಿದಂತಾದರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಇದನ್ನು ನೀವು ಸೆಲ್ಫ್ ಯೂಸ್ ಮಾಡಿ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ನೋಡಿ, ಆಲ್ಮೋಸ್ಟ್ ಎಲ್ಲವನ್ನು ಅಬ್ಸರ್ವ್ ಮಾಡಿದೆ. ಇದು ಈ ಒಂದು ಪ್ರಾಡಕ್ಟ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಈ ವಿಡಿಯೋನ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.